ಅವಳಿಗೆ ಕುತಂತ್ರಗಳು ಗೊತ್ತಿದ್ರೆ ಆ ಕುತಂತ್ರಕ್ಕೆ ಪ್ರತಿತಂತ್ರ ಹೆಣಿಯೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವಳನ್ನ ಹೇಗೆ ಕರೆಸ್ತೀನಿ ನೋಡ್ತಾ ಇರು. ಬಾಬಾ, ಅವಳನ್ನ ಅರ್ಜುನ್ ಹೊರಗೆ ಕರೀತಾನೆ, ಅವಳು ಹೊರಗೆ ಬರ್ತಾಳೆ ಅಂತ ಹೇಳಿದ್ರೆ ಈಗ ಅರ್ಜುನ್ ಮನೇಲಿಲ್ಲ, ಅವಳು ಹೇಗೆ ಹೊರಗೆ ಬರ್ತಾಳೆ? ನಂಬಿ ಕೂಗಿದ್ರೆ ಭಗವಂತಾನೇ ಭಕ್ತರ ಹತ್ರ ಓಡೋಡಿ ಬರ್ತಾನೆ. ಅಂಥದ್ರಲ್ಲಿ ನಾನು ಕೂಗಿದ್ರೆ ಅರ್ಜುನ್ ಬರೋದಿಲ್ಲ, ಬರ್ತಾನೆ. ಜೈ ಮಹಾಕಾಲ. ಅಮೃತವ್ರ ಪ್ರೀತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನೋ, ನನ್ನ ಪ್ರೀತಿ ಪಡೆಯೋದಕ್ಕೆ ಅಮೃತವ್ರ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಬದುಕ್ತಾ ಇದ್ದೀವಿ. ನೀವು ದಿವಸದಲ್ಲಿ 1000 ಸತಿ ಆದರೂ ಅಮೃತ ಅನ್ನೋ ಹೆಸರನ್ನ ಕರಿತೀರಲ್ವಾ? ಇಲ್ಲ, ಇನ್ನೂ ಜಾಸ್ತಿನೇ. ಅಮೃತ ಅನ್ನೋ ಹೆಸರು ನನ್ನ ಬಾಯಿಂದ ಬರ್ತಿದ್ದ ಹಾಗೆ ನನ್ನಲ್ಲಿ ಏನೋ ಒಂಥರ ಹೊಸ ಹುರುಪು, ಚೈತನ್ಯ ಹಾಗೆ ಮೂಡಿ ಬರುತ್ತೆ. ಅವ್ರ ಅಂದದಲ್ಲಿ ಎಷ್ಟು ಸೆಳೆತಾ ಇದೆಯೋ ಅವ್ರ ಹೆಸರಲ್ಲೂ ಅಷ್ಟೇ ಸೆಳೆತಾ ಇದೆ, ಅಷ್ಟೇ ಕಂಪನ ಇದೆ ಮಣಿಯವರೇ. ನಿಮ್ಮ ಹೃದಯದ ಪ್ರತಿಯೊಂದು ಬಡಿತ ಅಮೃತ ಅಮೃತ ಅಂತ ಹೊಡ್ಕೊಳ್ತಾ ಇರುತ್ತಾ? ಹೌದು ಮಣಿಯವರೇ, ನನ್ನ ಹೃದಯ ಹಾಗೆ ಬಡ್ಕೋತಾ ಇರೋದು. ಇಷ್ಟಕ್ಕೂ ನನ್ನ ಜೀವನದಲ್ಲಿ ಅಮೃತ ಪ್ರವೇಶ ಹೇಗಾಯ್ತು ಗೊತ್ತಾ? ಹೇಗೆ? ನಾನು ಆಗಾಗ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಅಮೃತ ಅವರು ನನ್ನ ಕಣ್ಣಿಗೆ ಬಿದ್ದರು. ಈ ಸ್ವಾತಿ ಮಳೆ ಕಪ್ಪೆ ಚಿಪ್ಪೊಳಗೆ ಬಿದ್ದು ಸ್ವಾತಿ ಮುತ್ತಾಗತ್ತಲ್ಲ, ಹಾಗೆ ನನ್ನ ಹೃದಯ ಅನ್ನೋ ಕಪ್ಪೆ ಚಿಪ್ಪಲ್ಲಿ ಅವ್ರು ಸ್ವಾತಿ ಮುತ್ತಾಗೋದ್ರು ಕಣ್ರಿ. ನನ್ನ ಮನಸ್ಸಿನ ನೀಲಿ ಆಕಾಶದಲ್ಲಿ ಹುಣ್ಣಿಮೆ ಚಂದ್ರನ್ ಥರ ಬೆಳಗ್ತಾ ಇರ್ತಾರೆ. ಒಂದು ರೀತಿ ಅವ್ರು ನನ್ನ ಪಾಲಿಗೆ ಮಿನುಗೋ ತಾರೆ ಕಣ್ರಿ. ಅರ್ಜುನ್, ನೀನು ಅಮೃತನ ಬಗ್ಗೆ ಹೇಳೋ ಒಂದು ಮಾತು ಸಹ ನನ್ನ ಹೃದಯನ ಈಟಿಯಿಂದ ಇರಿದಾಗ್ತಿದೆ. ಕೋಪ ಅನ್ನೋ ಲಾವ, ಅಸೂಯೆ ಅನ್ನೋ ಅಗ್ನಿ ನನ್ನ ಮನಸ್ಸಲ್ಲಿ ಉರಿತಾ ಇದೆ. ಇದನ್ನ ನನ್ನ ಕೈಯಲ್ಲಿ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಮಣಿಯವರೇ, ಯಾಕೆ ಇದಕ್ಕೆ ಸುಮ್ಮನಾಗೋದ್ರಿ? ಮಾತಿಗಿಂತ ಮೌನಕ್ಕೆ ನಾನಾ ಅರ್ಥಗಳಿರ್ತವೆ ಅಂತಾರೆ, ಅದಕ್ಕೆ. ನೋಡೋಣ. ಅಮೃತ, ಎಲ್ರು ನೋವಾದಾಗ ಅಮ್ಮ ಅಂತ ಕೂಗಿದ್ರೆ ನೀನು ಅಮೃತ ಅಂತ ಕೂಗ್ತಿದ್ಯಾ. ನಿನ್ನ ಅಮೃತನ್ನ ನಿನ್ನಿಂದ ಮಾತ್ರ ದೂರ ಮಾಡಲ್ಲ, ಈ ಲೋಕದಿಂದಾನೇ ದೂರ ಮಾಡ್ತೀನಿ. ಏನು ಪಾಪ ನಿಮ್ಮ ಪವಾಡ? ಚಂದ್ರನನ್ನೇ ಮರೆ ಮಾಡಿ ಬೆಳದಿಂಗ್ಲೇ ಇಲ್ದಿರೋ ಹಾಗೆ ಮಾಡಿಬಿಟ್ರಿ. ಬಾಬಾ, ನಮಗೆ ಬೆಳದಿಂಗಳು ಮಾಯ ಆಗೋದು ಮುಖ್ಯ ಅಲ್ಲ, ಆ ನಾಗಿಣಿ ಮನೆಯಿಂದ ಹೊರಗಡೆ ಬರೋದು ಮುಖ್ಯ. ಹಾಗೆ ಅಮೃತನೇ ನಾಗಿಣಿ ಅನ್ನೋದು ನಮ್ಮ ಅತ್ತಿಗೆಗೆ ಗೊತ್ತಾಗಬೇಕು, ಅದು ಮುಖ್ಯ. ಅಟ್ಟ ಬೆಟ್ಟನೇ ಹತ್ತಾಯ್ತು, ಇನ್ನು ಪರ್ವತ ಹತ್ತೋದು ಕಷ್ಟನ? ಬಾಬಾ, ನೀವು ಆಡೋ ಮಾರ್ಮಿಕವಾದ ಮಾತುಗಳು ನಮ್ಗೆ ಅರ್ಥ ಆಗೋದಿಲ್ಲ. ನೀವು ಹೇಳಿದ ಹಾಗೆ ಅರ್ಜುನ್ ಇನ್ನೂ ಬರಲೇ ಇಲ್ಲ. ಅರ್ಜುನ್ ಬರ್ತಾನೆ, ಆದರೆ ನೀವಿಬ್ರು ಒಂದು ಕೆಲಸ ಮಾಡಬೇಕು. ಅದೇನು ಹೇಳಿ ಬಾಬಾ? ಜೈ ಮಹಾಕಾಲ.
ಅಮೃತ ಅವರೇ, ಅಮೃತ ಅವರೇ. ಅರೆ, ಅರ್ಜುನ್ ಅವ್ರ ಧ್ವನಿ ಅಲ್ವಾ? ಅರ್ಜುನ್ ಅವ್ರು ನನ್ನನ್ನು ಕೂಗ್ತಾ ಇದ್ದಾರೆ. ಇದು ನಿಜನಾ ಅಥವಾ ಭ್ರಮೆನಾ? ಅಕಸ್ಮಾತ್ ಅರ್ಜುನ್ ಅವ್ರು ಬಂದಿದ್ದಿದ್ರೆ ಕೋಣೆ ಒಳಗಡೆ ತಾನೇ ಬರಬೇಕು. ಹೀಗೆ ಹೊರಗಡೆ ನಿಂತ್ಕೊಂಡು ಯಾಕೆ ಕೂಗ್ತಾ ಇದ್ದಾರೆ? ಅಮೃತ ಅವರೇ, ನಾನು ಬಂದಿದ್ದೀನಿ, ಬನ್ನಿ. ಇಲ್ಲ, ಇದು ಅವ್ರದ್ದೇ ಧ್ವನಿ. ಅವರು ಮಾಡಿ ಮೇಲಿದ್ದಾರೆ ಅನ್ಸುತ್ತೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ನೀವ್ ಯಾವಾಗ ಬಂದ್ರಿ? ಅಲ್ಲ, ಬರೋದ್ ಬಂದ್ರಿ, ಒಳಗಡೆ ಬರ್ದೆ ಇಲ್ಲಾಕೆ ನಿಂತ್ಕೊಂಡಿದ್ದೀರಾ? ಅರ್ಜುನ್ ಅವರೇ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ನಗ್ತಾ ಇದ್ದೀರಲ್ಲ. ತಮಾಷೆ ಮಾಡ್ತಾ ಇದ್ದೀರಾ? ಏನಿದು? ಆವಾಗಲೇ ಬೆಳೆದಂಗ್ಳು ಅಷ್ಟು ಪ್ರಕಾರವಾಗಿತ್ತು, ಈಗ ನೋಡಿದ್ರೆ ಕಾರ್ ಮೋಡಗಳು ಚಂದ್ರನ್ನ ಮುಚ್ಚಿದೆ. ಹಾಗೆ ಬೆಳೆದಿಂಗ್ಳು ಕೂಡ ಇಲ್ಲ. ಸದ್ಯ ಬೆಳೆದಿಂಗ್ಳು ಇಲ್ಲ, ಚಂದ್ರನೂ ಇಲ್ಲ. ಏನ್ರಿ ಮಣಿಯವರೇ, ಇದು ಮುಳ್ಳು ತೆಗೆದ್ರೆ ರಕ್ತನೇ ಬರಲಿಲ್ಲ. ಅವಾಗ ಮರದಿಂದ ಕೆಳಗೆ ಬಿದ್ದಾಗೂ ಅಷ್ಟೇ. ತರ್ಚಿದ ಗಾಯ ನೀವದೇನೋ ಸೊಪ್ಪ ಕುಜ್ಜಿದ್ರಲ್ಲ, ಇದಕ್ಕಿದಾಗೆ ಮಾಯ ಆಗೋಯ್ತು. ಹೇಗಿದೆಲ್ಲ? ಇದೆಲ್ಲ ನನ್ನ ಮಾಯೆ ಅರ್ಜುನ್. ನನ್ನ ಮಾಯೆ ಆಳ ಆಗಲ್ಲ ನಿನಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಮಣಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಮಣಿಯವರೇ, ಇದಕ್ಕಿದ್ದಾಗ ಮಾಯ ಆಗೋದ್ರಲ್ಲ. ಮಣಿಯವರೇ, ಮಣಿಯವರೇ, ಮಣಿಯವರೇ. ಅಲ್ಲ, ಇವರೇನು ಮಾಯಾ ದೇವತೆನಾ ಅಥವಾ ಮಾಯಾಲೋಕದ ಮಹಾರಾಣಿನ? ಎಲ್ಲಿ ಹೋಗಿರ್ಬೋದು?
ಮಣಿಯವರೇ, ಮಣಿಯವರೇ. ಅರ್ಜುನ್, ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕ್ಷಾತ್ ಆ ತ್ರಿಮೂರ್ತಿಗಳಿಂದನೇ ಸಾಧ್ಯ ಆಗಲಿಲ್ಲ, ಇನ್ನು ನಿನ್ನ ಕೈಯಲ್ಲಾಗತ್ತಾ? ನೀನು ಸಹ ನನ್ನ ಅಂದ ಚಂದಕ್ಕೆ ತಳುಕು ಬಳಕಿಗೆ ದಾಸ ಆಗೋ ಕಾಲ ದೂರ ಇಲ್ಲ. ಮಣಿಯವರೇ, ಮಣಿಯವರೇ, ಮಣಿಯವರೇ. ಅರ್ಜುನ್, ಅರ್ಜುನ್, ದಯವಿಟ್ಟು ಕಾಪಾಡಿ ಅರ್ಜುನ್. ಕಾಪಾಡ್ಬೇಕಾ? ಯಾಕೆ, ಏನಾಯ್ತು? ಎಲ್ಲಿದ್ದೀರಾ ನೀವು? ಅರ್ಜುನ್, ದಯವಿಟ್ಟು ಕಾಪಾಡಿ, ಕಾಪಾಡಿ. ಏಯ್, ನಿನ್ನ ಮಾಯಾಜಾಲದಿಂದ ಈ ಮನೆಯವರ ಕಣ್ಣಿಗೆ ಮಣ್ಣೆರಚಿ ಇಷ್ಟು ದಿನ ಮೆರಿತಾ ಇದ್ದೆ ಅಲ್ಲ, ಇವತ್ತು ನಿನ್ನ ಆಟಕ್ಕೆ ಅಂಕುಶ ಇಟ್ಟಾಯ್ತು. ನೀನೀ ಲೋಕದಲ್ಲಿ ಜೀವಂತವಾಗಿರೋದು ಕೆಲವು ಕ್ಷಣಗಳು ಮಾತ್ರ. ಬೇಡ್ಕೋ, ಆ ಆದಿದೇವನ್ನ ಬೇಡ್ಕೋತೀಯೋ, ಆದಿಶೇಷನ್ನ ಬೇಡ್ಕೋತೀಯೋ, ಬೇಡ್ಕೋ. ಅವರಿಬ್ಬರು ಈ ಲೋಕಕ್ಕೆ ಬಂದ್ರು ನಿನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನನ್ನ ಸಫಾ ಮಾಡಿ ಸಂಭ್ರಮ ಪಟ್ಟು ಸಮಾಧಿ ಕಟ್ಟೆ ಕಟ್ತೀವಿ. ಬಾಬಾ, ಇವಳು ಇದ್ದಕ್ಕಿದ್ದ ಹಾಗೆ ಸಾಯಬಾರ್ದು. ನಮ್ಮ ಕಣ್ಣು ಮುಂದೆ ವಿಲವಿಲ ಅಂತ ಒದ್ದಾಡಿ ನರಳಿ ನರಳಿ ಸಾಯ್ಬೇಕು. ಇವಳು ಚಿತ್ರಹಿಂಸೆ ಅನ್ಭವಿಸೋದನ್ನ ನಾನು ನೋಡಿ ಕಣ್ ತುಂಬ್ಕೋಬೇಕು. ಇವಳು ಸಾವನ್ನ ಸಂಭ್ರಮಿಸ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ. ಊರು ತುಂಬಾ ನಗಾರಿ ಹೊಡ್ಕೊಂಡು ಬಂದು ಹಾಲು ಕುಡಿದು ಸಂಭ್ರಮ ಆಚರಿಸ್ತಿರೋ ನಿಮಗ ಬಿಟ್ಟಿದ್ದು. ಹೇಳೋ ಯಮ್ಮ, ಈಗ್ಲಾದ್ರೂ ನಂಬ್ತೀಯ ನಿನ್ನ ಸೊಸೆ ಸಾಮಾನ್ಯ ಹೆಣ್ಣಲ್ಲ, ನಾಗಿಣಿ ಅಂತ? ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು, ಉತ್ತರ ಕೊಡಿ. ಹೇಮಾ, ಏನೇ ಆಗಿದೆ ನಿನಗೆ? ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಸಾವನ್ ಕಂಡ ಸನ್ಯಾಸಿ ತರ ಸಪ್ಪಗೆ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಸಾವಲ್ಲ ಅಮ್ಮ, ಸತ್ಯ ಅನ್ನೋದು ಸಾವಿಗಿಂತ ಘೋರವಾಗಿರುತ್ತೆ ಅನ್ನೋದನ್ನ ಅರಗಿಸ್ಕೊಳಕ್ಕಾಗದೆ ಹೀಗೆ ನಿಂತಿದ್ದಾಳೆ. ಹೇಮಾ, ಈಗ್ಲಾದ್ರೂ ನೋಡು. ಈಗೇನಂತ ಹೇಳ್ತೇಯಮ್ಮ? ಇಲ್ಲ ಅತ್ತೆಮ್ಮ, ನಾನಿದನ್ನ ನಂಬೋದಿಲ್ಲ. ಇದರಲ್ಲೇನೋ ಮೋಸ ಇದೆ. ಇದರಲ್ಲಿ ಯಾವ ಮೋಸನೂ ಇಲ್ಲ, ಯಾವ ಮಾಯನೂ ಇಲ್ಲ. ನಿನ್ನ ಕಣ್ಣು ಮುಂದೆನೆ ಅಮೃತ ರೂಪದಿಂದ ಇದ್ದೀನಿ ಅಂತ ಒಪ್ಕೊಂಡ್ರ ಉದಾಹರಣೆ ಇಡೀ ಇತಿಹಾಸದಲ್ಲೇ ಇಲ್ಲ ತಾಯಿ. ಕಳ್ಳರಿಗಾದ್ರೂ ಒಂದು ನೀತಿ, ನಿಜಾಯಿತಿ, ನಿಯತ್ತು ಅನ್ನೋದಿರುತ್ತೆ. ಆದ್ರೆ ಇವಳಿಗಿಲ್ಲ. ಹೇಳಿ ಕೇಳಿ ಶೀತಲ ರಕ್ತದ ಸರಿಸೃಪ ಇವಳು.
ಇವಳ ಎದೆಯಲ್ಲಿ ಇರೋದು ರೋಷ, ವೇಷ, ಆವೇಶ, ಆಕ್ರೋಶ. ಅದಕ್ಕಿಂತ ಹೆಚ್ಚಾಗಿ ಕಾರ್ಕೋಟಕ ವಿಷ. ಈ ಕಾರ್ಕೋಟಕ ವಿಷನ ಯಾರ ಮೇಲೆ ಕತ್ತಾಳೋ ಯಾರಿಗೂ ಗೊತ್ತಾಗೋದಿಲ್ಲ. ನಿಜ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜೈ ಮಹಾಕಾಲ. ಅರ್ಜುನ್, ಅರ್ಜುನ್ ಕಾಪಾಡಿ. ಮಣಿಯವರೇ